ಅಂದರೆ ಕಾಯಿ ಹೇಗೆ ಬಿಟ್ಟಿದೆ ಅನ್ನೋದನ್ನು ಇಲ್ಲಿ ನೋಡಿ ಒಂದ್ಸಲ ನೋಡಿ. ಎಷ್ಟು ಕಾಯಿದೆ, ಗಿಡ ತುಂಬ ಕಾಯಿ ನೋಡ್ಬೋದು ನೀವು. ಎಲ್ಲೂ ಕೂಡ ಗ್ಯಾಪ್ ಇಲ್ದಂಗೆ ಎಷ್ಟು ಎಲೆ ಇದೆ ಅಷ್ಟೇ ಕಾಯಿದೆ. ಎಲೆಗಿಂತ ಕಾಯಿನೇ ಜಾಸ್ತಿ ಇದೆ ನೋಡ್ಬೋದು. ಇಲ್ಲೆಲ್ಲ ನೋಡಿ ಯಾವ ಥರ ಗೊಂಚಲು ಕಾಯಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು ಸ್ನೇಹಿತರೆ. ನೋಡಿ ಈ ನಮಸ್ತೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತ ಅಂದರೆ ಒಂದು ನಿಂಬು ಬಗ್ಗೆ ಮತ್ತು ಜಾಯ್ಕಾಯಿ ಬಗ್ಗೆ ಎರಡೂ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಸೀಸನ್ ಶುರುವಾಯಿತು, ಮಳೆಗಾಲ ಶುರುವಾಯಿತು. ಸೋನೆ ಶುರುವಾಕಿಂತ ಮುಂಚೆ ಪ್ಲಾಂಟೇಶನ್ ಮಾಡಿ ಅಂತ ತುಂಬ ದಿನದಿಂದ ಬಡ್ಕೊಳ್ತಾ ಇದ್ದೀನಿ. ಇನ್ನು ವಿತಿನ್ 3 ಮಂತ್ಸ್ ಅಷ್ಟೇ ಕೂಡ ಉಳಿದಿರೋ ಅಂಥದ್ದು. ಈಗ ದಟ್ಟ ಮಳೆ ಬರ್ತಾ ಇರೋ ಅಂಥ ಟೈಮಲ್ಲೇ ಪ್ಲಾಂಟೇಶನ್ನ ಮಾಡಿ, ಸೋನೆ ಶುರುವಾಗಿಂತ ಮುಂಚೆ ಪ್ಲಾಂಟೇಶನ್ ಮಾಡಿ ಉತ್ತಮ ಆದಾಯನ ಗಳಿಸಿ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಕಂಪ್ಲೀಟಾಗಿ ನಿಂಬು ಬಗ್ಗೆ ತಿಳಿಸ್ಕೊಡ್ತೀನಿ. ನಿಂಬು ಬಗ್ಗೆ ಎಷ್ಟು ಇಳುವರಿ ಕೊಟ್ಟಿದೆ, ಈಗ ರೈನಿ ಸೀಸನ್ ಶುರುವಾದರೂ ಕೂಡ ಆ ಗಿಡದಲ್ಲಿ ಕಾಯಿ ಎಷ್ಟಿದೆ ಅನ್ನೋದು ತಿಳಿಸ್ತೀನಿ. ಪ್ರತಿ ತಿಂಗಳು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಗಿಡ ಕಾಯಿ ಇರುತ್ತೆ ಅಂತ. ಇವತ್ತು ಕೂಡ ಗಿಡದಲ್ಲಿ ಕಾಯಿ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ. ನಾನು ವಿಡಿಯೋನ ಮಾಡಿದಾಗ 100 ಕಾಯಿ ಇರುತ್ತೆ, 200 ಕಾಯಿ ಇರುತ್ತೆ ಅಂತ ಹೇಳಿದೆ. ಇವತ್ತು 1000 ಕಾಯಿಗಿಂತ ಮೇಲೆ ಇದೆ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸೊ ನೋಡ್ಬೋದು, ಈ ಗಿಡ ಆಲ್ ಸೀಸನ್ ಲೆಮನ್ ಪ್ಲ್ಯಾಂಟು. ಈ ಗಿಡದಲ್ಲೇ ತುಂಬ ವಿಡಿಯೋಸ್ನ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಹಣ್ಣು ಕೂಡ ಇದೆ, ಎಲ್ಲ ಇದೆ. ಆದರೆ ಕಾಯಿ ಹೇಗೆ ಬಿಟ್ಟಿದೆ ಅನ್ನೋದನ್ನು ಇಲ್ಲಿ ನೋಡಿ ಒಂದ್ಸಲ ನೋಡಿ. ಎಷ್ಟು ಕಾಯಿದೆ, ಗಿಡ ತುಂಬ ಕಾಯಿ ನೋಡ್ಬೋದು ನೀವು. ಎಲ್ಲೂ ಕೂಡ ಗ್ಯಾಪ್ ಇಲ್ದಂಗೆ ಎಷ್ಟು ಎಲೆ ಇದೆ ಅಷ್ಟೇ ಕಾಯಿದೆ. ಎಲೆಗಿಂತ ಕಾಯಿನೇ ಜಾಸ್ತಿ ಇದೆ ನೋಡ್ಬೋದು. ಇಲ್ಲೆಲ್ಲ ನೋಡಿ ಯಾವ ಥರ ಗೊಂಚಲು ಕಾಯಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು ಸ್ನೇಹಿತರೆ. ನೋಡಿ ಈ ಕೊಂಬೆನಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು. ಸೊ ನೋಡಿ ಇಲ್ಲಿ ನೋಡಿ 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 ಗಿಡ ತುಂಬ ಕಾಯಿ ನೋಡಿ ಯಾವ ಥರ ಇದೆ ಎಲ್ಲ. ಸೊ ಆಲ್ ಸೀಸನ್ ಲೆಮನ್ ಪ್ಲ್ಯಾಂಟು, ಮಾರ್ಕೆಟ್ ಲೆಮನ್ ಇದು. ಸೊ ನೋಡ್ಬೋದು ನೋಡಿ, ಈ ಥರ ಎಲ್ಲ ಗಿಡ ತುಂಬ ಕಾಯಿ ಇರೋಂಥದ್ದು. ಸೊ ಈ ಗಿಡ ನಮ್ಮ ಹತ್ರ ಅವೈಲೇಟ್ ಇದೆ. ಸೊ ನೋಡ್ಬೋದು, ಪ್ಲಾಂಟೇಶನ್ ಕೂಡ ಮಾಡಿದ್ದೀನಿ. ಪ್ರೊಡಕ್ಷನ್ ಬರ್ತಾ ಇರೋಂಥ ಗಿಡದಲ್ಲೂ ಕೂಡ ಲೈವ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಅರ್ಧ ಗಂಟೆ ಮುಂಚೆ ಲೈವ್ ಕೂಡ ಬಂದಿದ್ದೆ, ಆವಾಗಲೇ ಈ ವಿಡಿಯೋನು ಕೂಡ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಕಾಯಿದೆ ಅಂತ ನೋಡಿ ಸ್ನೇಹಿತರೆ. ಇದು ಒಂದೇ ಕಡೆ ಅಲ್ಲ, ಇನ್ನೂ ಈ ಕಡೆ ಬನ್ನಿ, ಈ ಕಡೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಕಾಯಿದೆ ಅಂತೇಳಿ. ನೋಡಿ ಸ್ನೇಹಿತರೆ, ಸುಮ್ಮನೆ ವಿಡಿಯೋ ಮಾಡೋದಲ್ಲ ನಾನು. ಸೊ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇರೋಂಥದ್ದು. ನೋಡಿ ಇಲ್ಲಿ ನೋಡಿ ಈಚ್ ಎಷ್ಟಿದೆ ಅಂತ ನೋಡಿ. ಎಲ್ಲ ಈಚು ಇಲ್ಲಿ ನೋಡಿ, ಕಾಯಿ ಎಷ್ಟಿದೆ. ಒಂದೇ ಕಡೆ ಅಲ್ಲ, ಇಡೀ ಎಂಟೈರ್ ಗಿಡ ತುಂಬ ನೋಡಿ. ಸುಮ್ಮನೆ ಬಾಯಿ ಬಂದ ಕಮೆಂಟ್ ಆಗ್ತಿರಲ್ಲ ಅವರಿಗೆ ಫಸ್ಟ್ ಅವ್ರು ನೋಡಿ. ರೈತರು ಮಾಡೋ ಅಂಥವ್ರು ಒಂದೆರಡು ಮಾತು ಹೇಳಿದ್ರೆ ಮಾಡ್ತಾರೆ. ಕೆಲಸ ಇಲ್ದಲ್ಲೇ ಕೂತ್ಕೊಂಡು ಕಮೆಂಟ್ ಆಗ್ತಿರಲ್ಲಪ್ಪ, ನೀವು ನೋಡ್ರಪ್ಪ ಫಸ್ಟು. ನೋಡಿ ಎಷ್ಟು ಕಾಯಿದೆ ಅಂತ ನೋಡಿ. ಗೊಂಚಲು ನೋಡಿ. ಅಯ್ಯೋ, ಈ ಚೊಂಜಿಗೆ ಕಟ್ಟ ಬೇರೆ ಇಲ್ಲಿ ನೋಡಿ ಎಷ್ಟು ಕಾಯಿದೆ. ಇಡೀ ಗಿಡ ತುಂಬ ಕಾಯಿದೆ. ಇದು ಯಾವುದೇ ರೀತಿ ಗ್ರಾಫ್ಟೆಡ್ ಗಿಡ ಅಲ್ಲ ನೋಡಿ, ಇದು ಗ್ರಾಫ್ಟೆಡ್ ಅಲ್ಲ. ಸೊ ನಾಟಿ ಗಿಡ. ನಾಟಿನಲ್ಲಿ ಟಿಶ್ಯೂ ಪ್ಲಾಂಟ್ ನೋಡ್ಬೋದು. ಗೆಡ್ಡೆನ ನೋಡಿ, ಕಂಪ್ಲೀಟಾಗಿ ಗೆಡ್ಡೆ ನೋಡಿ. ಜೊತೆಗೆ ಮುಳ್ಳಿಲ್ಲ ನೋಡಿ, ಮುಳ್ಳಿಲ್ಲ ಅಂತ ಬಡ್ಕೊಳ್ತೀನಲ್ಲ ನೋಡಿ. ಗೆಡ್ಡೆಯಿಂದ ಹಿಡಿದು ಫುಲ್ ಕಂಪ್ಲೀಟಾಗಿ ನೀವು ಗಿಡ ಪೂರ್ತಿ ನೋಡ್ಬೋದು. ಎಲ್ಲರೂ ಮುಳ್ಳಿದೆ ನೋಡಿ. ಕಾಯಿ ಹೆಂಗೆ ಬಿಟ್ಟು ನೋಡಿ. ಈ ಕೊಂಬೆನಲ್ಲಿ ಮುಳ್ಳಿದೆಯಾ ನೋಡಿ. ಈ ಗಿಡ ಕೊಂಬೆ ಹಂಗೆ ಇಟ್ಕೊಂಡು ಹಿಂಗೆ ಎಳೆದ್ರೂ ಕೂಡ ಯಾವುದೇ ರೀತಿ ಮುಳ್ಳಿಲ್ಲ ನೋಡಿ. ಎಲ್ಲ ಗಿಡದ ನೋಡಿ ಮುಳ್ಳಿದೆ ನೋಡಿ. ಸೊ ಈ ಥರ ಕಂಪ್ಲೀಟ್ ಗಿಡ ತುಂಬ ಎಲ್ಲೂ ಕೂಡ ಮುಳ್ಳಿಲ್ಲ. ಸೊ ಈ ಥರ ಗಿಡ ಕೂಡ ನಮ್ಮ ಹತ್ರ ಅವೈಲೇಟ್ ಇದೆ. ಇವಾಗಲೇ ನೀವು ಪ್ಲಾಂಟೇಶನ್ ಮಾಡೋ ಅಂಥವ್ರು. ಸೊ ವರ್ಷ ಇಡೀ ಕಾಯಿ ಬಿಡೋ ಅಂಥ ನಿಂಬು ಪ್ಲಾಂಟ್ ನಮ್ಮ ಹತ್ರ ಅವೈಲೇಟ್ ಇದೆ. ಸುಮಾರು ಜನ ಕೇಳ್ತೀರಿ, ಸರ್ 70 ರೂಪಾಯಿ 80 ರೂಪಾಯಿಗೆಲ್ಲ ಗಿಡ ಸಿಗುತ್ತೆ, ಯಾಕೆ ನಿಮ್ಮ ಹತ್ರ 250 ರೂಪಾಯಿ? ವರ್ಷ ಇಡೀ ಕಾಯಿ ಬಿಡೋ ಅಂಥ ಲೆಮನ್ ಪ್ಲಾಂಟು 1 ಇಯರ್ ಬೆಳೆಸಿರೋ ಅಂಥದ್ದು 2.5ರಿಂದ 3 kg ಬಾಗಾದರೆ 250 ರೂಪಾಯಿನೇ. ಸೊ ಕಡಿಮೆ ರೇಟಿಗೆ ಎಲ್ಲೆಲ್ಲೋ ಯಾವುದೋ ಗಿಡನ ತಳಿ ಗೊತ್ತಿದ್ದಲೇ ತೊಗೊಂಡು ಮೋಸ ಹೋಗ್ಬೇಡಿ. ಒಳ್ಳೆ ಉತ್ತಮ ಆದಾಯ ಗಳಿಸೋ ಅಂತ ಈ ವರ್ಷ ಇಡೀ ಕಾಯಿ ಬಿಡೋ ಅಂಥ ನಿಂಬು ಪ್ಲಾಂಟನ್ನು ತೊಗೊಳ್ಳಿ. ಸೊ ಇದನ್ನು ನಾವು ಆಂಧ್ರದಿಂದ ತರಿಸ್ತಾ ಇರೋ ಅಂಥದ್ದು. ಆಂಧ್ರದಲ್ಲಿ ಎಕರೆಗಟ್ಟಲೆ ಮಾಡಿರ್ತಾರೆ, 7ರಿಂದ 8 ವರ್ಷದ ಹಳೆಯ ತೋಟದಲ್ಲಿ. ಸೊ ಈ ಗಿಡನ ಡೈರೆಕ್ಟಾಗಿ ಈ ಥರ ಕೊಂಬೆ ಇರುತ್ತೆ. ಈ ಕೊಂಬೆಗೇನೆ ಎರೆದ್ಬಿಟ್ಟು ಇಲ್ಲಿಗೆ ಮಣ್ಣು ಕಟ್ಟಿ ಬೇರೆ ಬರೆಸ್ತಾರೆ. ಇದನ್ನು ಕಟ್ ಮಾಡಿ ಪ್ಯಾಕೆಟ್ ಮಾಡ್ತಾರೆ. ಸೊ ಅದನ್ನು ನಾವು ಕಸಿ ಕಟ್ಟಿರೋ ಗಿಡ ಅಂತ ಕರಿತೀವಿ. ಟಿಶ್ಯೂ ಪ್ಲಾಂಟಲ್ಲಿ ಅಂದರೆ ಮದರ್ ಪ್ಲಾಂಟಲ್ಲಿ ಮಾಡೋ ಅಂಥದ್ದು. ಸೊ ಈ ಥರ ಹೆವಿ ಪ್ರೊಡಕ್ಷನ್ ಇರಬೇಕು ಗಿಡ. ನೋಡಿ ಈಗ ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಇದು ಹೆವಿ ಪ್ರೊಡಕ್ಷನ್ನು. ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಇದೆ ಈ ಗಿಡದಲ್ಲಿ. ಸೊ ಈ ಥರ ಗಿಡನ ಸೆಲೆಕ್ಟ್ ಮಾಡಿ ಇಂಥ ಗಿಡನ ಮಾಡ್ತಾರೆ. ಸೊ ಅದು ಪ್ಲಾಂಟೇಶನ್ನು ಮತ್ತು ಕಾಸ್ಟ್ ಎಲ್ಲ ಸೇರಿದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ನಿಮಗೆ ಒಂದು 100 ಗಿಡ 200 ಗಿಡ ಈ ಥರ ತೊಗೊಂಡ್ರೆ ನಿಮಗೆ 240 ರೂಪಾಯಿ 250 ರೂಪಾಯಿವರೆಗೂ ಬೀಳುತ್ತೆ ವಿತ್ ಟ್ರಾನ್ಸ್ಪೋರ್ಟ್ ಸೇರಿ. 1 ಗಿಡ 2 ಗಿಡ ತೊಗೊಂಡಾಗ 250 ರೂಪಾಯಿ ಬೀಳುತ್ತೆ ಸ್ನೇಹಿತರೆ. ಯಾವುದೇ ಗಿಡನ ನಾವು ಕಡಿಮೆ ರೇಟಿಗೆ ಕೊಡ್ತೀವಿ ಬನ್ನಿ ಅಂತೇಳಿ ನೀವು ಕರೆದಾಗ ಹೋಗಿ ಮೋಸ ಹೋಗ್ಬೇಡಿ. ಅದೊಂದನೇದಾಗಿ ನಾವು ಹೇಳೋದೆಲ್ಲ ಸತ್ಯ, ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ನಾನು ಹೇಳೋದು. ಆದರೆ ನೋಡಿ ವಿಚಾರಿಸ್ಕೊಂಡು ಗಿಡನ ಪರ್ಚೇಸ್ ಮಾಡಿ. ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಪ್ಲಾಂಟೇಶನ್ ಮಾಡಿದ ಮೇಲೆ ಒಳ್ಳೆ ಗಿಡನ ಪರ್ಚೇಸ್ ಮಾಡಿ ಪ್ಲಾಂಟೇಶನ್ ಮಾಡೋದು ಉತ್ತಮ. ಓಕೆನಾ? ಇದನ್ನು ತಿಳ್ಕೊಂಡು ಗಿಡನ ಪರ್ಚೇಸ್ ಮಾಡಿ.
ಸುಮ್ಮನೆ ಯಾವುದೇ ಗಿಡನ ಹಾಕ್ಕೊಂಡು ನೀವು ಕೂಡ ಮೋಸ ಹೋಗಬೇಡಿ ಅಂತ ಹೇಳ್ತೀವಿ ವಿಡಿಯೋ ತಿಳಿಸ್ತಾ ಇದ್ದೀನಿ. ನಾನು ಈ ಗಿಡನ ಪ್ಲಾಂಟೇಶನ್ ಮಾಡಿ 2 ವರ್ಷ ಆಗಿದೆ. ಗಿಡ ಎಷ್ಟು ದೊಡ್ಡದಿದೆ ಅಂತ ನೋಡ್ಬೋದು. ನಾನು ಹೇಳ್ತೀನಿ ನಿಮಗೆ 3 ಅಡಿ ಕವರ್ ಆಗುತ್ತೆ ಅಂತ. ನೋಡಿ 3 ಅಡಿ 6 ಅಡಿ ಕವರ್ ಮಾಡ್ಕೊಂಡಿದೆ ಗಿಡ. ಸೊ ಇಷ್ಟಾಗಲೇ ಇದೆ. ಸೊ ಈ ಗಿಡ ಈ ಥರ ಪ್ರೊಡಕ್ಷನ್ ಬಿಡ್ತಾ ಇದೆ. ಪ್ರತಿದಿನ 10 ರಿಂದ 15 ಕಾಯಿ ಹಣ್ಣು ಸಿಗ್ತಾ ಇದೆ. ಡೈಲಿ ನಾನು 2 ದಿವಸಕ್ಕೊಂದ್ಸಲ ಕುಯ್ತೀನಿ ಅಂದರೆ 30 ರಿಂದ 40 ಕಾಯಿ ಒಂದು ಗಿಡಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ 2 ವರ್ಷಕ್ಕೆ. ಸೊ ಅದು ಕೂಡ ವೇಸ್ಟ್ ಜಾಗದಲ್ಲಿ ಪ್ಲಾಂಟೇಶನ್ ಮಾಡಿರೋಂಥದ್ದು ಬದುನಲ್ಲಿ ಈ ಗಿಡನ. ಸೊ ನೋಡ್ಬೋದು ಯಾವುದೇ ರೀತಿ ಇದು ನಿಮಗೆ ತೋಟದೊಳಗಡೆ ಪ್ಲಾಂಟೇಶನ್ ಮಾಡಿರೋದಲ್ಲ, ಬಿಸಿಲೇ ಇರೋಂಥದ್ದು. ಎಷ್ಟೋ ಜನ ಕೇಳ್ತಾರೆ ಬಿಸಿಲಲ್ಲಿ ಬರುತ್ತಾ ಅಂತ. ಎಷ್ಟೇ 5 ಡಿಗ್ರಿ ಟೆಂಪ್ರೇಚರ್ ಇದ್ರೂ ಬರುತ್ತೆ ಕಣ್ರಿ. ನೋಡ್ರಿ ನಾನು ಕೂಡ ಬಿಸಿಲೇ ಪ್ಲಾಂಟೇಶನ್ ಮಾಡಿರೋಂಥದ್ದು. ನೀವು ಕೂಡ ಪ್ಲಾಂಟೇಶನ್ ಮಾಡಿ ಉತ್ತಮ ಆದಾಯ ಗಳಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ವಿಡಿಯೋ ತಿಳಿಸ್ತೀನಿ. ವಿಡಿಯೋನ ಎಷ್ಟಿದೆ ಶೇರ್ ಮಾಡಿ. ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಮಾಹಿತಿ ಪಡ್ಕೊಳ್ಳೋದಾದರೆ ಮಾತ್ರ ಡೈರೆಕ್ಟಾಗಿ ಕಾಲ್ ಮಾಡಿ ಸ್ನೇಹಿತರೆ. ಸುಮ್ಮನೆ 1 ಗಿಡ 2 ಗಿಡಕ್ಕೆಲ್ಲ ಎಂಕ್ವೈರಿ ಮಾಡೋಕ್ಕೆಲ್ಲ ಫೋನ್ ಮಾಡಬೇಡಿ ದಯವಿಟ್ಟು. ಎಷ್ಟು ಫೋನ್ ಅಂತ ರಿಸೀವ್ ಮಾಡೋಣ, ಇಷ್ಟು ಮಾತಾಡಲಿಕ್ಕೆ ಸುಸ್ತಾಗಿದೆ ಆಲ್ರೆಡಿ. ಸೊ ನೀವು ಕಾಲ್ ಮಾಡೋದಕ್ಕಿಂತ ಕಾಲ್ ಕನೆಕ್ಟ್ ಆಗಲಿ ಅನ್ನೋ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಇನ್ನೇನಪ್ಪ ಹೇಳ್ತಾನೆ ವಿಡಿಯೋನ ಫೋನ್ನೇ ರಿಸೀವ್ ಮಾಡಲ್ಲ ಅಂತಂದರೆ, ಒಂದು ವಿಡಿಯೋ 1000 ವ್ಯೂಸ್ ಆದರೂ ಕೂಡ ಅಲ್ಲ 500 ಜನ ಫೋನ್ ಮಾಡಿರೋ ಒಂದು ದಿನಕ್ಕೆ ರಿಸೀವ್ ಮಾಡೋಕ್ಕಾಗಲ್ಲ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ತುಂಬ ಕಾಲ್ಸ್ ಬರುತ್ತೆ. ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದೆ ನಿಮ್ಮ ರೂಟಿಗೆ ಬರಬೇಕಾದ್ರೆ ನಾನೇ ನಿಮಗೆ ಕಾಲ್ ಮಾಡಿ ಗಿಡನ ಡೆಲಿವರಿ ಮಾಡೋ ಪ್ರಯತ್ನ ಮಾಡ್ತೀನಿ. 500,000 ಗಟ್ಟಲೆ ಮಾಡೋರು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಮೇಯ್ನ್ ಅವರಿಗೆ 1 ಗಿಡ 2 ಗಿಡ ತೊಗೊಳ್ಳೋರಿಗಿಂತಲೂ 500,000 ಗಿಡ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಇನ್ಫಾರ್ಮೇಷನ್ ಪಡ್ಕೊಬೇಕಾಗಿರೋ ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಜೊತೆ. ಸೊ ಅವರು ಅಕಸ್ಮಾತ್ ಆ ಫೋನನ್ನು ರಿಸೀವ್ ಮಾಡಲಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ, ನಾನೇ ವಾಪಸ್ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ಥರ ವಿಡಿಯೋಗಾಗಿ ಹೆಚ್ಚಿನ ವಿಡಿಯೋಗೆ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಹೆಚ್ಚಿನ ಶೇರ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಬಾಯ್ ಬಾಯ್.